ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ನಾನು ಮನೆಯಲ್ಲಿ ಕೆಲವು ಕ್ರಿಸ್ಟಲ್ಸ್ ಇಟ್ಕೊಂಡಿದ್ದೀನಿ. ಅದು ಕ್ರಿಸ್ಟಲ್ ಪಿರಮಿಡ್ಸ್, ಕ್ರಿಸ್ಟಲ್ ಟ್ರೀಸ್ ಆ್ಯಂಡ್ ಸಮ್ ಕ್ರಿಸ್ಟಲ್ ಬಾಲ್ಸ್. ಈ ಕ್ರಿಸ್ಟಲ್ಸ್ಗಳು ಪಾಸಿಟಿವ್ ವೈಬ್ರೇಷನ್ಸನ್ನ ಸ್ಪ್ರೆಡ್ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಈ ಕ್ರಿಸ್ಟಲ್ಸ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತವೆ. ಹಾಗಾಗಿ ನಾನು ಡೆಕೋರೇಟಿವ್ ಪರ್ಪಸ್ ಆ್ಯಂಡ್ ಪಾಸಿಟಿವ್ ವೈಬ್ರೇಷನ್ಸ್ ಈ ಎರಡಕ್ಕೂ ಆಗುತ್ತಲ್ವಾ ಅಂತ ಇವುಗಳನ್ನು ಕಲೆಕ್ಟ್ ಮಾಡಿ ಮನೆಯಲ್ಲಿ ಅರೇಂಜ್ ಮಾಡಿದ್ದೀನಿ. ಬಟ್ ಈ ಕ್ರಿಸ್ಟಲ್ಸ್‌ಗಳನ್ನ ನಾವು ಮನೇಲಿ ಇಟ್ಕೊಂಡ್ಮೇಲೆ ಅದ್ರ ಕ್ಲೆನ್ಸಿಂಗ್ ಪ್ರೊಸೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕ್ರಿಸ್ಟಲ್ಸ್‌ಗಳನ್ನ ನಾವು ಮನೇಲಿ ಇಟ್ಕೊಂಡಾಗ ಆಗಾಗ ಅದನ್ನ ಶುದ್ಧನೂ ಮಾಡ್ತಿರ್ಬೇಕು. ಅಂದ್ರೆ ಆವಾಗ ನಾವು ಪ್ಲೇನ್ ವಾಟರಲ್ಲಿ ಇವುಗಳನ್ನ ವಾಶ್ ಮಾಡ್ಕೊತಾ ಇರ್ಬೇಕು. ಸೊ ಇವತ್ತು ಈ ಕ್ರಿಸ್ಟಲ್ಸ್ ಕ್ಲೀನಿಂಗ್ ಅಂಡ್ ಅರೇಂಜಿಂಗ್ ಮಾಡ್ತಾ ಅಮೇಜಿಂಗ್ ಆಗಿರುವ ರಾಮ್ಜಿ ನಜರ್ ಅವರ ಹೌ ಟು ಹ್ಯಾಕ್ ಬ್ಯಾಕ್ ಯುವರ್ ಮೈಂಡ್ ಪುಸ್ತಕದ ಸಮ್ಮರಿನ ಕೇಳೋಣ ಬನ್ನಿ. ಈ ಗ್ಲೋಬಲ್ ವರ್ಲ್ಡ್ ಆಧುನಿಕ ಜಗತ್ತಲ್ಲಿ ನಮ್ಮೆಲ್ಲರ ಬಳಿ ಇರುವ ಅತ್ಯಮೂಲ್ಯ ಆಸ್ತಿ ಯಾವುದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಪೀಪಲ್ ಹಣ, ಆಸ್ತಿ ಅಥವಾ ಟೈಮ್ ಅಂತಾರೆ ಅಲ್ವಾ. ಆದ್ರೆ ಇವೆಲ್ಲವುಗಳನ್ನ ಮೀರಿಸಿದ ಒಂದು ಆಸ್ತಿ ಇದೆ, ಅದು ನಮ್ಮ ಗಮನ. ಆದ್ರೆ ಇಲ್ಲೊಂದು ಚಾಲೆಂಜ್ ಇದೆ. ಪ್ರತಿದಿನ ಪ್ರತಿ ಕ್ಷಣ ಈ ಗಮನವನ್ನ ನಮ್ಮಿಂದ ಯಾರೋ ಕದಿತಿದ್ದಾರೆ. ಈ ಸ್ಮಾರ್ಟ್ ಫೋನ್ಸ್, ಸೋಷಿಯಲ್ ಮೀಡಿಯಾ, ಈ ಕಂಟಿನ್ಯೂಸ್ ನ್ಯೂಸ್ ಇವೆಲ್ಲ ಸೇರಿ ನಮ್ಮ ಮನಸ್ಸನ್ನ ನಮಗೆ ತಿಳಿದೇ ಇರೋ ತರ ಹ್ಯಾಕ್ ಮಾಡ್ತಾ ಇವೆ. ಈ ಸೋಷಿಯಲ್ ಮೀಡಿಯಾದಿಂದ ನಾವು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ತಗೊಂಡ್ರೆ ಅದು ಒಳ್ಳೇದು. ಆದ್ರೆ ಮ್ಯಾಕ್ಸಿಮಮ್ ಟೈಮ್ ನಾವೇನೋ ಸರ್ಚ್ ಮಾಡಕ್ ಹೋಗಿ ಇನ್ನೇನೋ ನೋಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಆಗಿರೋದೇ ಹೆಚ್ಚು ಅಲ್ವಾ. ಇದು ಬರೀ ಟೈಮ್ ವೇಸ್ಟ್ ಅಂತ ಅಲ್ಲ, ಇದ್ರ ಎಫೆಕ್ಟ್ ತುಂಬಾ ಆಳವಾಗಿರುತ್ತೆ. ಅಂದ್ರೆ ನಮ್ಮ ಮನಸ್ಸು ಸದಾ ಚಂಚಲ, ಗೊಂದಲಮಯ, ಆಮೇಲೆ ಆತಂಕದಿಂದ ಕೂಡಿರುತ್ತೆ. ನಮ್ಮ ಮನಸ್ಸನ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ರಕ್ಷಿಸ್ಕೋಬೇಕು ಅನ್ನೋ ಅವೇರ್ನೆಸ್ ನಮಗಿರಲ್ಲ. ಇದು ಕೇಳಕ್ಕೆ ಸ್ಟ್ರೇಂಜ್ ಅನ್ಸಿದ್ರು ತುಂಬಾ ಇಂಪಾರ್ಟೆಂಟ್ ಅಂಡ್ ಅಫ್ ಕೋರ್ಸ್ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ. ಸೊ ಹೌ ಟು ಹ್ಯಾಕ್ ಬ್ಯಾಕ್ ಯುವರ್ ಮೈಂಡ್ ಪುಸ್ತಕದಲ್ಲಿ ಈ ಮನಸ್ಸಿನ ಬಗ್ಗೆ ತುಂಬಾ ವಿವರವಾಗಿ ಚರ್ಚಿಸಿದ್ದಾರೆ. ನಾವು ನಮ್ಮ ಮನಸ್ಸನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಈ ಟೆಕ್ನಾಲಜಿಯಿಂದ ದೂರ ಓಡಕ್ಕಾಗಲ್ಲ ಅಲ್ವಾ. ಈ ಟೆಕ್ನಾಲಜಿ ಜೊತೆಗೆ ಇದ್ದು ನಮ್ಮ ಮನಸ್ಸಿನ ಕಂಟ್ರೋಲ್ ಅನ್ನ ಮರಳಿ ಪಡೆಯೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಪುಸ್ತಕದ ಪ್ರಾರಂಭದಲ್ಲೇ ಒಂದು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಇದೆ. ಅದೇನು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಬರೋ ಮ್ಯಾಕ್ಸಿಮಮ್ ಆಲೋಚನೆಗಳು ನಮ್ಮ ಸ್ವಂತ ಆಯ್ಕೆ ಆಗಿರೋದಿಲ್ವಂತೆ. ಅವು ಹೊರಗಿನ ಪ್ರಚೋದನೆಗಳಿಂದ ಹುಟ್ಟಿರೋದೇ ಜಾಸ್ತಿ. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಫೋನ್ ನೋಟಿಫಿಕೇಶನ್ಸ್, ಯೂಟ್ಯೂಬ್ ಆಲ್ಗರಿದಮ್, ಎಂಡ್ಲೆಸ್ ಸ್ಕ್ರೋಲಿಂಗ್, ಹೀಗೆ ಇವೆಲ್ಲವುಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಗಮನಕ್ಕಾಗಿ ಕಂಟಿನ್ಯೂ ಆಗಿ ಫೈಟ್ ಮಾಡ್ತಾ ಇರತ್ವೆ. ಈ ತರ ಕಾಂಪಿಟೇಷನ್ಸ್ ನ ಎಫೆಕ್ಟ್ ಏನಂದ್ರೆ ನೋಡಿ, ನಮ್ಮ ಮನಸ್ಸು ಯಾವಾಗ್ಲೂ ರಿಯಾಕ್ಟಿವ್ ಆಗಿರುತ್ತೆ. ಅಂದ್ರೆ ಜಾಸ್ತಿ ಯೋಚನೆ ಮಾಡದೆ ಸಡನ್ ಆಗಿ ರಿಯಾಕ್ಟ್ ಮಾಡೋದು, ವರ್ತಿಸೋದು. ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ಬಂದ ತಕ್ಷಣ ಬ್ಯಾಟ್ ಬೀಸ್ತಾರಲ್ವಾ, ಹಾಗೆ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ಸ್ ಬಂದ ತಕ್ಷಣ ಕ್ಲಿಕ್ ಮಾಡ್ತೀವಲ್ವಾ. ಯಾವ್ದಾದ್ರೂ ಮೇಲ್ ಬಂತು ತಕ್ಷಣ ರಿಪ್ಲೈ ಕೊಟ್ಬಿಡ್ತೀವಿ. ಯೋಚನೆಗಳಿಗಲ್ಲಿ ಜಾಗನೇ ಇಲ್ಲ ಅಲ್ವಾ. ಈ ತರ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ಡೀಪ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿನೇ ಕಳ್ಕೊತಾ ಹೋಗ್ತೀವಿ. ಅಂದ್ರೆ ನಮ್ಮ ಅಬ್ಸರ್ವೇಷನ್ಸ್ ಇರ್ಬೋದು, ಕಾನ್ಸಂಟ್ರೇಷನ್ಸ್ ಇರ್ಬೋದು, ಇದೆಲ್ಲ ಗ್ರಾಜುವಲ್ ಆಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಪುಸ್ತಕದಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ, ನಾವು ದುರ್ಬಲರಲ್ಲ, ಅಸುರಕ್ಷಿತರು ಅಂತ. ಈ ಒಂದು ಹೇಳಿಕೆ ಸಮಸ್ಯೆಯನ್ನ ಒಂದು ರೈಟ್ ಆಂಗಲ್ ಅಲ್ಲಿ ನೋಡೋಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದು ಸಮಸ್ಯೆಯ ಮೂಲವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಮ್ಮ ಮನೆ ಡೋರನ್ನ ನಾವು ಓಪನ್ ಮಾಡಿಟ್ರೆ ಯಾರ್ ಬೇಕಾದ್ರೂ ಒಳಗ್ ಬರಬಹುದು. ಇದ್ರರ್ಥ ನಾವು ವೀಕ್ ಅಂತ ಅಲ್ಲ, ಬಟ್ ಡೋರ್ ಓಪನ್ ಆಗಿರೋದು ಒಂದು ರೀಸನ್ ಆಗಿರುತ್ತೆ. ಹಾಗೆ ನಮ್ಮ ಮನಸ್ಸಿನ ಬಾಗಿಲುಗಳನ್ನು ನಮಗೆ ಗೊತ್ತಿಲ್ಲದೆ ನಾವು ಓಪನ್ ಮಾಡಿಟ್ಟಿದೀವಿ. ಆ ಡೋರನ್ನ ಹೇಗ್ ಮುಚ್ಚಬೇಕು ಮತ್ತು ಯಾವಾಗ ಓಪನ್ ಮಾಡಬೇಕು ಅಂತ ಕಲಿಯೋದೇ ನಮ್ಮ ಮುಂದೆ ಇರೋ ಲೆಸನ್. ಈ ಹ್ಯಾಕ್ ಪ್ಯಾಕ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ಟೆಕ್ನಾಲಜಿಯಿಂದ ದೂರ ಓಡ್ ಹೋಗ್ಬೇಕು, ಸನ್ಯಾಸಿ ತರ ಬದುಕಬೇಕು ಅನ್ನೋ ಕ್ವೆಶನ್ ಬರುತ್ತೆ. ಬಟ್ ಈ ಪುಸ್ತಕದ ಆಥರ್ ದೃಷ್ಟಿಕೋನನೇ ಬೇರೆ. ಹ್ಯಾಕಿಂಗ್ ಬ್ಯಾಕ್ ಅಂದ್ರೆ ಟೆಕ್ನಾಲಜಿಯಿಂದ ದೂರ ಸರಿಯೋದಲ್ಲ, ಟೆಕ್ನಾಲಜಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ಳೋದು. ಆಥರ್ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ಹೇಳ್ತಾರೆ. ಒಬ್ಬ ಹ್ಯಾಕರ್ಗೆ ಕಂಪ್ಯೂಟರ್ ಸಿಸ್ಟಮ್ ಹೇಗ್ ಕೆಲಸ ಮಾಡುತ್ತೆ, ಅದರ ವೀಕ್ನೆಸ್ ಏನು ಅಂತ ಕ್ಲಿಯರ್ ಆಗಿ ತಿಳಿದಿದ್ರೆ ಅವನು ಅದನ್ನ ಮಿಸ್ಯೂಸ್ ಮಾಡ್ಕೋತಾನೆ. ಹಾಗೇನೆ ನಾವು ನಮ್ಮ ಮನಸ್ಸಿನ ಎಥಿಕಲ್ ಹ್ಯಾಕರ್ಸ್ ಆಗ್ಬೇಕು. ನಮ್ಮ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ,
ಅದು ಯಾವ ವಿಷಯಗಳಿಗೆ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಾವು ಆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಈಸಿಯಾಗಿ ನಮ್ಮ ಮನ್ಸನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಆಗ ನಾವು ನಮ್ಮ ಮನ್ಸಿನ ಜೊತೆ ಫೈಟ್ ಮಾಡಕ್ ಹೋಗಲ್ಲ, ಬದಲಾಗಿ ಕ್ಲಿಯರ್ ಗೈಡೆನ್ಸ್ ಕೊಡ್ತೀವಿ. ಈಗ ಮಾನಸಿಕವಾಗಿ ನಮ್ಮನ್ನ ಹ್ಯಾಕ್ ಮಾಡೋಕೆ ಈ ಸಿಸ್ಟಮ್ಗಳು ಬಳಸೋ ಟೆಕ್ನಾಲಜೀಸ್ ಎಲ್ಲ ಯಾವುವು, ನಮ್ಮ ಮನಸ್ಸಿನ ಯಾವ ವೀಕ್ನೆಸ್ ಅನ್ನ ಇದು ಬಳಸ್ಕೊಳ್ಳುತ್ತವೆ ಅಂತ ಕ್ವೆಶ್ಚನ್. ಇದರ ಹಿಂದೆ ನಮ್ಮ ಮೆದುಳಿನ ವಿಕಾಸದ ಸೈನ್ಸ್ ಇದೆ. ನಮ್ಮ ಬ್ರೈನ್ ಅಥವಾ ಮೆದುಳು 3 ವಿಷಯಗಳಿಗೆ ತಕ್ಷಣ ರಿಯಾಕ್ಟ್ ಮಾಡೋ ತರ ರೂಪುಗೊಂಡಿದೆ. ಅವು ಹೊಸತನ, ಅಪಾಯ ಮತ್ತು ಸಾಮಾಜಿಕ ಮನ್ನಣೆ. ಈಗಿನ ಸೋಷಿಯಲ್ ಮೀಡಿಯಾಸ್ಗಳು ಇದೇ ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್, ನೋಟಿಫಿಕೇಶನ್ ಸೌಂಡ್ಸ್, ಪ್ರತಿ ಲೈಕ್ಸ್, ಕಾಮೆಂಟ್ಸ್, ಹೀಗೆ ಇವೆಲ್ಲ ನೋಡಿ ನಮ್ಮ ಬ್ರೈನ್ಗೆ ಒಂದು ಸ್ಮಾಲ್ ಡೋಸ್ ಆಫ್ ಡೊಪಮಿನ್ ಅನ್ನ ಕೊಡುತ್ತೆ. ಈ ಡೊಪಾಮಿನ್ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಹ್ಯಾಪಿ ಹಾರ್ಮೋನ್. ಆದ್ರೆ ಈ ಹಾರ್ಮೋನ್ ಅಷ್ಟಕ್ಕೆ ಸೀಮಿತ ಅಲ್ಲ. ಈ ಡೊಪಾಮಿನ್ ನಮಗೆ ಬರೀ ಖುಷಿ ಮಾತ್ರ ಕೊಡಲ್ಲ, ಅದು ನಮಗೆ ಇನ್ನರ್ ಡಿಸೈರ್ನು ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಬಯಸೋ ತರ ಮಾಡುತ್ತೆ. ಅಂದ್ರೆ ನಮ್ಮ ಬ್ರೈನ್ ಆ ಕ್ಷಣಿಕ ಖುಷಿಗಾಗಿ ಮತ್ತೆ ಮತ್ತೆ ಅದೇ ಕೆಲಸನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪದೇ ಪದೇ ನಮಗೆ ಫೋನ್ ನೋಡೋದು ಅಥವಾ ಸಿಸ್ಟಮ್ ನೋಡೋ ಬಗ್ಗೆ ಎನ್ಕರೇಜ್ ಮಾಡುತ್ತೆ. ಈ ದೊಡ್ಡ ಸಂತೋಷಕ್ಕಿಂತ ಈ ಚಿಕ್ಕ ಪುಟ್ಟ ಖುಷಿಯ ಚಟಕ್ಕೆ ನಾವು ಜಾಸ್ತಿ ಅಟ್ರಾಕ್ಟ್ ಆಗ್ತೀವಿ. ಗ್ರ್ಯಾಜುವಲ್ ಆಗಿ ನಮ್ಮ ಮೆದುಳು ಆಳವಾದ ಚಿಂತನೆಗಿಂತ ಫಾಸ್ಟ್ ರಿಯಾಕ್ಷನ್ ಅಥವಾ ತ್ವರಿತ ಪ್ರಚೋದನೆಗೆ ಹಂಬಲಿಸಲು ಶುರು ಮಾಡುತ್ತೆ. ಇದೆಲ್ಲ ತುಂಬಾ ಸಿಂಪಲ್ ಅನ್ಸಿದ್ರು ಇದರ ಪರಿಣಾಮಗಳು ಭಯಾನಕವಾಗಿರುತ್ತೆ. ಅವುಗಳು ಆಳವಿಲ್ಲದ ಗಮನ, ಲ್ಯಾಕ್ ಆಫ್ ಡೀಪ್ ಅಬ್ಸರ್ವೇಷನ್ಸ್, ಭಾವನಾತ್ಮಕ ಅಸ್ಥಿರತೆ, ಲ್ಯಾಕ್ ಆಫ್ ಇಮೋಷನಲ್ ಸ್ಟೆಬಿಲಿಟಿ, ಸೃಜನಶೀಲತೆ, ಕ್ರಿಯೇಟಿವಿಟಿಯ ಕೊರತೆ ನಿಧಾನಕ್ಕೆ ನಮ್ಮನ್ನ ಕಾಡುತ್ತವೆ. ಅಂದ್ರೆ ಹೋಲ್ ಡೇ ನಾವು ಬ್ಯುಸಿಯಾಗಿರ್ತೀವಿ, ಆದ್ರೆ ಎಂಡ್ ಆಫ್ ದ ಡೇ ಏನನ್ನು ಸಾಧಿಸೇ ಇಲ್ಲ ಅನ್ನೋ ಭಾವನೆ. ಇದೇ ಹ್ಯಾಕ್ ಆಗಿರೋ ಮನಸ್ಸಿನ ಲಕ್ಷಣ. ಇವುಗಳಿಂದ ನಾವು ಓವರ್ಕಮ್ ಮಾಡಕ್ಕೆ ಪುಸ್ತಕದಲ್ಲಿ ಕೆಲವು ಪ್ರಾಯೋಗಿಕ ತಂತ್ರಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಒನ್ ಅರಿವು, ಅಂದ್ರೆ ಅವೇರ್ನೆಸ್. ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ನಮ್ಮ ಡೈಲಿ ರುಟೀನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ವಿಷಯ. ಯಾಕಂದ್ರೆ ನಾವೆಲ್ಲ ಇನ್ನೊಬ್ರನ್ನ ಅಬ್ಸರ್ವ್ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗಿರ್ತೀವಿ, ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳಕ್ಕೆ ಟೈಮೇ ಕೊಡೋದಿಲ್ಲ. ಹೌದಾ ಅಲ್ವಾ ಅಂತ ನೀವೇ ಒಂದ್ಸತಿ ಯೋಚನೆ ಮಾಡಿ. ಈಗ ಅರಿವು ಅಥವಾ ಅವೇರ್ನೆಸ್ ಅಂದ್ರೆ ನಮ್ಮ ಗಮನವನ್ನ ಯಾವುದು ಹೆಚ್ಚು ಕದೀತಿದೆ, ಯಾವ ವಿಷಯಗಳು ನಮ್ಮನ್ನ ಮಾನಸಿಕವಾಗಿ ತುಂಬಾ ಸುಸ್ತು ಮಾಡುತ್ತೆ ಅನ್ನೋದನ್ನ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಅಬ್ಸರ್ವ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾವು ದಿನಕ್ಕೆ ಎಷ್ಟು ಬಾರಿ ಫೋನ್ ನೋಡ್ತೀವಿ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು, ಅಥವಾ ಯಾವ ರೀತಿ ವಿಷಯ ನನ್ನನ್ನ ಹೆಚ್ಚು ಆತಂಕಕ್ಕೆ ತಳ್ಳುತ್ತೆ. ಈ ತರ ಅಟ್ಲೀಸ್ಟ್ 1 ವಾರ ಆದ್ರೂ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ನಮ್ಮ ಬಗ್ಗೆನೆ ತುಂಬಾ ಆಘಾತಕಾರಿ ಸತ್ಯಗಳು ತಿಳಿಯುತ್ತವೆ. ಈ ಒಂದು ಅವೇರ್ನೆಸ್ ನಮ್ಮ ಮನಸ್ಸಿಗೆ ಮೂಡಿದ ತಕ್ಷಣ ಅಪ್ರಜ್ಞಾಪೂರ್ವಕವಾಗಿ, ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಮಾಡ್ತಿದ್ದ ಎಲ್ಲಾ ಕೆಲಸಗಳನ್ನ ಪ್ರಜ್ಞಾಪೂರ್ವಕ ಕಾನ್ಶಿಯಸ್ ಆಯ್ಕೆಗಳಾಗಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು. ಆ ಮಾಯೆ ಕಳಚಿದಂತೆ. ಇದರ ಜೊತೆಗೆ ವಿರಾಮದ ಶಕ್ತಿ, ಅಂದ್ರೆ ದ ಪವರ್ ಆಫ್ ದ ಪಾಸ್ ಅನ್ನೋ ಪರಿಕಲ್ಪನೆ ಅತ್ಯಂತ ಶಕ್ತಿಶಾಲಿ ತಂತ್ರ. ಯಾವುದೇ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಒಂದು ಸ್ಮಾಲ್ ಗ್ಯಾಪ್, ಸಣ್ಣ ವಿರಾಮ ತೆಗೆದುಕೊಳ್ಳೋದು. ಆ ಸ್ಮಾಲ್ ಗ್ಯಾಪ್ ಅಲ್ಲೇ ನಮ್ಮ ಆಯ್ಕೆಯ ಸ್ವಾತಂತ್ರ್ಯ ಅಡಗಿದೆ. ಫಾರ್ ಎಕ್ಸಾಂಪಲ್, ಒಂದು ಮೆಸೇಜ್ ಬಂದ ತಕ್ಷಣ ರಿಪ್ಲೈ ಮಾಡದೆ ಒಂದು ಸ್ಮಾಲ್ ಗ್ಯಾಪ್ ತಗೊಳ್ಳೋದು, ಅಥವಾ ತುಂಬಾ ಬೋರ್ ಆದಾಗ ಫೋನನ್ನ ಕೈಗೆತ್ಕೊಳ್ಳೋ ಬದಲು ಒಂದು ಡೀಪ್ ಬ್ರೆತ್, ದೀರ್ಘವಾದ ಉಸಿರನ್ನ ತಗೊಳ್ಳೋದು. ಈ ಸಣ್ಣ ಸಣ್ಣ ವಿರಾಮವು ನಮ್ಮನ್ನ ಆಟೋಮ್ಯಾಟಿಕ್ ಪ್ರತಿಕ್ರಿಯೆಗಳಿಂದ ಹೊರತರುತ್ತವೆ. ಈ ಒಂದು ಸ್ಮಾಲ್ ಗ್ಯಾಪ್ ಅಥವಾ ಅಲ್ಪ ವಿರಾಮದಿಂದ ಸಿಕ್ಕ ಸಮಾಧಾನ ಆ ಕ್ಷಣದಲ್ಲಿ ನಮ್ಮೇಲೆ ನಮಗೆ ಕಂಟ್ರೋಲ್ ಇದೆ ಅನ್ನೋ ತೃಪ್ತಿ ಕೊಡುತ್ತೆ. ಗ್ರ್ಯಾಜುವಲಿ ಆ ಕ್ಷಣನೇ ಪ್ರತಿಕ್ರಿಯಿಸಲೇಬೇಕು ಅಥವಾ ರಿಯಾಕ್ಟ್ ಮಾಡಲೇಬೇಕು ಅನ್ನೋ ಆ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕೇವಲ ಡಿಜಿಟಲ್ ಜಗತ್ತಿಗೆ ಸೀಮಿತವಲ್ಲ. ಫಾರ್ ಎಕ್ಸಾಂಪಲ್, ನಮಗೆ ಸಿಟ್ಟು ಬಂದಾಗ ಮಾತಾಡೋ ಬದಲು ಒಂದು ಕ್ಷಣ ಅಲ್ಲೇ ಸ್ಟಾಪ್ ಆಗೋದು ಕೂಡ ಇದೇ ತಂತ್ರದ ಒಂದು ಭಾಗ. ಇದು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಿಗೂ ಅಪ್ಲೈ ಆಗುತ್ತೆ. ಇಲ್ಲಿ ಆಥರ್ ಡಿಜಿಟಲ್ ಮಿನಿಮಲಿಸಂ ಬಗ್ಗೆನೂ ಮಾತಾಡ್ತಾರೆ. ಅಂದ್ರೆ ಎಲ್ಲವನ್ನ ಡಿಲೀಟ್ ಮಾಡಿ ಸನ್ಯಾಸಿಯಂತೆ ಬದುಕೋದಲ್ಲ, ಬದಲಿಗೆ ಉದ್ದೇಶಪೂರ್ವಕ ಬಳಕೆಗೆ ಒತ್ತು ನೀಡಬೇಕು. ಅನಗತ್ಯ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಬೇಕು. ಊಟ ಮಾಡಬೇಕಾದ್ರೆ ಫೋನನ್ನ ಅವಾಯ್ಡ್ ಮಾಡೋದು,
ಅಥವಾ ದಿನದ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡೋದು. ನೋಡಿ, ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ನಮ್ಮ ಗುರಿಗಳಿಗೆ ಸೇವೆ ಸಲ್ಲಿಸಬೇಕೇ ಹೊರತು ನಮ್ಮನ್ನ ಹೈಜಾಕ್ ಮಾಡಬಾರ್ದು. ಇಷ್ಟೋ ತನಕ ನಾವು ಬಾಹ್ಯ ಪ್ರಚೋದನೆಗಳು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮತ್ತು ತಂತ್ರಗಳು, ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ವಿ. ಆದರೆ ನಮ್ಮ ಆಂತರಿಕ ಸ್ಥಿತಿ, ಇನ್ನರ್ ಕಂಡೀಷನ್ಸ್ ಬಗ್ಗೆ, ಹೌದು, ನಮ್ಮ ಆಲೋಚನೆಗಳೇ ಕೆಲವೊಮ್ಮೆ ನಮ್ಮ ದೊಡ್ಡ ಶತ್ರುಗಳಾಗಿರುತ್ತವೆ. ಈ ಆಂತರಿಕ ಸ್ಥಿರತೆ, ಇನ್ನರ್ ಸ್ಟೆಬಿಲಿಟಿ ಬಗ್ಗೆ ಲೇಖಕರು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇನು ಅಂದ್ರೆ, ನಾವು ನಮ್ಮ ಆಲೋಚನೆಗಳನ್ನ ಗಮನಿಸುವವರು, ಅಬ್ಸರ್ವರ್ ಅಷ್ಟೇ. ಆಲೋಚನೆಗಳೇ ನಾವಲ್ಲ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸದ ಬಗ್ಗೆ ನಾನಿದಕ್ಕೆ ಸೂಟ್ ಆಗಲ್ಲ ಅಥವಾ ನನಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಆಲೋಚನೆ ಬಂದ ತಕ್ಷಣ ಅದೇನೇ ಸತ್ಯ ಆಗಿರಬೇಕು ಅಂತ ಏನೂ ಇಲ್ಲ ಅಲ್ವಾ? ಇದನ್ನ ಡಿಟೇಲ್ ಆಗಿ ನೋಡೋದಾದ್ರೆ ನಮ್ಮ ಆಲೋಚನೆಗಳೇ ನಾವು ಅಲ್ಲ ಅನ್ನೋದನ್ನ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಫಾರ್ ಎಕ್ಸಾಂಪಲ್, ನಮ್ಮ ಮನಸ್ಸು ಒಂದು ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಅದು ದಿನವಿಡೀ ಹಾಡುಗಳು, ಜಾಹೀರಾತುಗಳು, ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇರುತ್ತವೆ. ಬಟ್ ನಾವು ರೇಡಿಯೋದಲ್ಲಿ ಬರೋ ಪ್ರತಿಯೊಂದು ಮಾತನ್ನು ಕನ್ಸಿಡರ್ ಮಾಡ್ತೀವಾ? ಕೆಲವು ಹಾಡುಗಳನ್ನ ಕೇಳಿ ಆನಂದಿಸ್ತೀವಿ, ಕೆಲವು ಜಾಹೀರಾತುಗಳನ್ನ ನಿರ್ಲಕ್ಷಿಸ್ತೀವಿ. ಹಾಗೇನೆ ನಮ್ಮ ಮನಸ್ಸಲ್ಲಿ ಬರೋ ಎಲ್ಲ ಆಲೋಚನೆಗಳನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಹಾಗಂತ ಅವುಗಳ ಜೊತೆ ನಾವು ಒಂದಾಗಬೇಕಾಗಿಲ್ಲ. ಈ ತರ ನಾವು ಗ್ಯಾಪ್ಸ್, ಅಂತರವನ್ನ ಕ್ರಿಯೇಟ್ ಮಾಡೋದ್ರಿಂದ ಭಾವನಾತ್ಮಕ ಸ್ಥಿರತೆ, ನಮ್ಮ ಇಮೋಷನಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನಮ್ಮ ಆತಂಕ ಅಥವಾ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಇವೆಲ್ಲದ್ರ ಜೊತೆಗೆ ಲೇಖಕರು ಮಾನಸಿಕ ನೈರ್ಮಲ್ಯ, ಇಮೋಷನಲ್ ಕ್ಲೆನ್ಸಿಂಗ್ ಬಗ್ಗೆನೂ ಮಾತಾಡ್ತಾರೆ. ಈ ಕಾನ್ಸೆಪ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಕೂಡ ಹೌದು. ನಾವು ಡೈಲಿ ಸ್ನಾನ ಮಾಡ್ತೀವಿ, ಹಲ್ಲುಚ್ತೀವಿ, ಹೀಗೆ ನಮ್ಮ ದೈಹಿಕ ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಲ್ವಾ? ಯಾಕಂದ್ರೆ ನಮ್ಮ ದೈಹಿಕ ಕೊಳೆ ಎಲ್ರಿಗೂ ಕಾಣಿಸುತ್ತೆ ಅಂತ. ಆದ್ರೆ ನಮ್ಮ ಮನಸ್ಸಿನ ಗೊಂದಲ, ಕಸ ಅದು ಹೊರಗೆ ಕಾಣೋದಿಲ್ಲ. ಬಹುಶಃ ಇದೇ ಒಂದು ರೀಸನ್ ಇರ್ಬೋದು ನಾವದನ್ನ ನೆಗ್ಲೆಕ್ಟ್ ಮಾಡೋಕೆ. ಅಷ್ಟೇ ಅಲ್ಲ, ಮಾನಸಿಕ ಸಮಸ್ಯೆ, ಈ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಅಂದ್ರೆ ಅದೊಂದು ದೊಡ್ಡ ಕಳಂಕ ಅನ್ನೋ ಭಾವನೆ. ಈ ಭಾವನಾತ್ಮಕ ಮತ್ತು ಮಾನಸಿಕ ಸ್ವಚ್ಛತೆ ಅನ್ನೋದು ಸಮಸ್ಯೆ ಇದ್ದಾಗ ಮಾತ್ರ ಅಲ್ಲ, ನಾವು ಹೆಲ್ದಿ ಆಗಿರೋಕೆ ಅಥವಾ ಆರೋಗ್ಯವಾಗಿರಲು ಬೇಕಾದ ದೈನಂದಿನ ಅಭ್ಯಾಸ, ಡೈಲಿ ಪ್ರಾಕ್ಟೀಸ್. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಥಾಟ್ ಪ್ಯಾಟ್ರನ್ಸೇ ಚೇಂಜ್ ಆಗುತ್ತೆ. ಮೌನ, ಧ್ಯಾನ, ಜರ್ನಲಿಂಗ್ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯೋದ್ರ ಮೂಲಕ ಮನಸ್ಸನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಬಹುದು. ಇವೆಲ್ಲ ಐಷಾರಾಮಿ ಅಥವಾ ಲಕ್ಸುರಿಗಳಲ್ಲ. ಇವು ಮಾನಸಿಕ ಆರೋಗ್ಯದ ನಿರ್ವಹಣೆಗೆ ಬೇಕಾದ ಇಂಪಾರ್ಟೆಂಟ್ ಸಾಧನಗಳು. ನಾವು ಡೈಲಿ ನಮ್ಮ ಮನೆಗಳ ಕಸಗಳನ್ನ ಹೇಗೆ ತೆಗಿತೀವಿ, ಹಾಗೆ ನಮ್ಮ ಮನಸ್ಸಿನ ಕಸನು ತೆಗಿಬೇಕು. ಇದಕ್ಕೆ ಸರಳವಾದ ಅಭ್ಯಾಸ ಏನು ಅಂತ ಅಂದ್ರೆ, ನಮ್ಮ ಸಹಜವಾದ ಶ್ವಾಸದ ಬಗ್ಗೆ ಗಮನ ಕೊಡ್ತಾ ಇರೋದು. ಅಂದ್ರೆ ಭಗವಾನ್ ಬುದ್ಧ ಹೇಳಿರೋ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಒಳಗೆ ತಗೊಳ್ಳೋ ಉಸಿರು, ಅಪಾನ ಅಂದ್ರೆ ಹೊರಗೆ ಹೋಗೋ ಉಸಿರು, ಸತಿ ಅಂದ್ರೆ ಒಂದಾಗೋದು. ಈ ಆನಾಪಾನಸತಿ ಧ್ಯಾನವನ್ನ ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಮ ಥಾಟ್ಸ್ ಬಗ್ಗೆ, ಅಂದ್ರೆ ನಾವು ಯೋಚನೆ ಮಾಡೋ ರೀತಿ ಅಥವಾ ನಾವು ಮಾಡುವ ಕೆಲಸಗಳ ಬಗ್ಗೆ, ನಾವು ಮಾತಾಡೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಅವೇರ್ನೆಸ್ ಕ್ರಿಯೇಟ್ ಆಗೋದೇ ತುಂಬಾ ಇಂಪಾರ್ಟೆಂಟ್. ಒಂದ್ಸತಿ ನಮಗೆ ಆ ಗಮನ ಅನ್ನೋದು ಸಿಕ್ತು ಅಂದಮೇಲೆ ನಮ್ಮ ಮನಸ್ಸನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಮತ್ತೆ ಜರ್ನಲಿಂಗ್ ಮಾಡೋದು ಅಂದ್ರೆ ಒಂದು ನೋಟ್ಬುಕ್ಕಿನಲ್ಲಿ ಆ ದಿನ ನಮ್ಮ ಮನಸ್ಸಿಗೆ ಬಂದ 3 ಪ್ರಮುಖ ಆಲೋಚನೆಗಳನ್ನ ಬರ್ದಿಡೋದು. ಇದನ್ನ ಬ್ರೈನ್ ಡಂಪ್ ಅಂತ ಕರೀತಾರೆ. ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮನಸ್ಸು ಹಗುರವಾಗುತ್ತೆ. ಇವು ಸರಳವಾಗಿದ್ರೂ ತುಂಬಾ ಪರಿಣಾಮಕಾರಿಯಾಗಿರುತ್ತವೆ. ಈ ಪುಸ್ತಕದಲ್ಲಿ ಇನ್ನೊಂದು ತುಂಬಾ ಕ್ಯೂರಿಯಸ್ ಆಗಿರೋ ಪಾಯಿಂಟ್ ಇದೆ. ಅದು, ಇಚ್ಛಾಶಕ್ತಿಯು ನಂಬಿಕೆಗೆ ಅರ್ಹವಲ್ಲ, ಆದರೆ ಪರಿಸರವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಅನ್ನೋದು ಒಂದು ಬ್ಯಾಟ್ರಿ ತರ. ದಿನ ಕಳೀತಿದ್ದಂಗೆ ಅದು ಎಂಟಿ ಆಗುತ್ತೆ. ಇನ್ ಮುಂದೆ ಫೋನ್ ನಾನು ನೋಡೋದಿಲ್ಲ ಅಂತ ಕೇವಲ ನಮ್ಮ ವಿಲ್ ಪವರ್ ಇಂದ ಡಿಸೈಡ್ ಮಾಡಿದ್ರೆ ಆ ಡಿಸಿಷನ್ ಸಂಜೆ ಅನ್ನೋಷ್ಟೊತ್ತಿಗೆ ಫೇಲಿಯರ್ ಆಗುತ್ತೆ. ಅಂದ್ರೆ ನಾವು ಹೆಚ್ಚು ಡಿಸಿಪ್ಲಿನ್ ಆಗಿರ್ಬೇಕಾಗಿಲ್ಲ, ಬಟ್ ಕರೆಕ್ಟ್ ಆಗಿರೋ ವ್ಯವಸ್ಥೆಗಳನ್ನ, ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಫೋನ್ ನೋಡೋ ಅಭ್ಯಾಸನ ಬಿಡ್ಬೇಕು ಅಂತ ಅಂದ್ರೆ ಆ ಫೋನ್ ಅನ್ನ ನಮ್ಮ ಬೆಡ್ರೂಮ್ ಇಂದ ಹೊರಗಡೆ ಬೇರೆ ರೂಮ್ ಅಲ್ಲಿ ಇಡೋದು. ಅದಕ್ಕೇನು ದೊಡ್ಡ ವಿಲ್ ಪವರ್, ಇಚ್ಛಾಶಕ್ತಿ ಏನು ಬೇಕಾಗಿಲ್ಲ. ಅಥವಾ ಈಗ ನಾವು ಪುಸ್ತಕಗಳನ್ನ ಓದೋದನ್ನ ಅಥವಾ
ಬುಕ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ರೆ ನಮಗೆ ಕಣ್ಣಿಗೆ ಕಾಣೋ ಪ್ಲೇಸಲ್ಲಿ ಪುಸ್ತಕಗಳನ್ನ ಇಡೋದು. ಹೀಗೆ ಗಮನವನ್ನ ಬೇರೆಡೆ ಸೆಳೆಯೋ ವಸ್ತುಗಳನ್ನ ನಮ್ಮ ದೃಷ್ಟಿಯಿಂದ ದೂರ ಇಡೋದು. ಹಾಗೆ ನಮ್ಮ ಗ್ರೋತ್ಗೆ ಬೇಕಾದ ಸಾಧನಗಳನ್ನ ನಮ್ಮ ಹತ್ರದಲ್ಲೇ ಇಟ್ಕೊಳ್ಳೋದು ಅಷ್ಟೇ. ಇದರ ಅಂತಿಮ ಫಲಿತಾಂಶ ಅಥವಾ ಎಂಡ್ ರಿಸಲ್ಟ್ ಪೀಸ್ ಆಫ್ ಮೈಂಡ್, ಮನಸ್ಸಿನ ಶಾಂತತೆ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಈ ಗದ್ದಲದ ಜಗತ್ತಿನಲ್ಲಿ ಶಾಂತ ಮತ್ತು ಸ್ಪಷ್ಟ ಮನಸ್ಸು ಒಂದು ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಈ ವಿಷಯ ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನ ಈ ಎರಡಕ್ಕೂ ನಾವು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ನೋಡಿ, ಶಾಂತವಾಗಿರೋ ಮನಸ್ಸು ಬೆಸ್ಟ್ ಡಿಸಿಷನ್ ಅಥವಾ ಉತ್ತಮ ನಿರ್ಧಾರಗಳನ್ನ ತಗೊಳ್ಳುತ್ತೆ, ನಮ್ಮ ಕ್ರಿಯೇಟಿವಿಟಿನ ಹೆಚ್ಚಿಸುತ್ತೆ ಮತ್ತೆ ನಮ್ಮ ಸಂಬಂಧಗಳನ್ನ ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಫೈನಲಿ ಈ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ. ಹ್ಯಾಕ್ ಆದ ಮನಸ್ಸು ಬರೀ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸ್ತಾ ಇರುತ್ತೆ, ಆದ್ರೆ ಮರಳಿ ಪಡೆದ ಮನಸ್ಸು ಆಯ್ಕೆಯಿಂದ ಬದುಕುತ್ತೆ. ಸ್ವಾತಂತ್ರ್ಯ ಅನ್ನೋದು ಜಗತ್ತಿನಿಂದ ಪಲಾಯನ ಮಾಡೋದ್ರಲ್ಲಿಲ್ಲ, ಬದಲಿಗೆ ಈ ಜಗತ್ತಲ್ಲಿ ಇದ್ಕೊಂಡೇ ನಮ್ಮ ಗಮನವನ್ನ ಎಲ್ಲಿ ಇಡಬೇಕು ಅಂತ ನಾವೇ ನಿರ್ಧರಿಸೋದ್ರಲ್ಲಿದೆ. ಕೊನೆಯಲ್ಲಿ ಒಂದು ಸುಂದರವಾದ ಮಾತಿದೆ, ನಮ್ಮ ಗಮನ ಎಲ್ಲಿದೆಯೋ ಅಲ್ಲಿ ನಮ್ಮ ಜೀವನವಿದೆ. ಅದಕ್ಕೆ ಆನಾಪಾನಾಸತಿ ಧ್ಯಾನವನ್ನ ಮಾಡ್ತಾ ನಮ್ಮ ಗಮನವನ್ನ ಹೆಚ್ಚಿಸ್ಕೊಳ್ತಾ ನಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಳೋಣ. ನಮ್ಮ ಮನಸ್ಸನ್ನ ಪ್ರೊಟೆಕ್ಟ್ ಮಾಡ್ಕೊಂಡಾಗ ಸ್ಪಷ್ಟತೆ ಬರುತ್ತೆ. ಸ್ಪಷ್ಟತೆಯಿಂದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದಿಂದ ಉದ್ದೇಶಪೂರ್ವಕ ಜೀವನ ಸಾಧ್ಯವಾಗುತ್ತೆ. ಸೊ ನಾನು ಮಾಡಿರೋ ಕ್ರಿಸ್ಟಲ್ಸ್ ಅರೇಂಜ್ಮೆಂಟ್ ಹಾಗೂ ಈ ಪುಸ್ತಕದ ಸಮ್ಮರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಎಲ್ಲ ಭಾಷೆಗಳಲ್ಲೂ ಲಭ್ಯ. ಥ್ಯಾಂಕ್ ಯು.